ನತಾಶಾ ಬರ್ಡೇ ಪಾರ್ಟಿ ಸಖತ್ ಗ್ರ್ಯಾಂಡ್ ಆಗಿ ನಡೀತಿತ್ತು. ಪಾರ್ಟಿ ಎಂಜಾಯ್ ಮಾಡ್ತಿದ್ದ ಅಮ್ಮೋಗ್ಗೆ ಶ್ರೀಲೀಲಾ ಕಾಲ್ ಮಾಡಿದ್ಲು. ಅವಳು ಆತಂಕದಿಂದ ಮಾತಾಡ್ತಿರೋದು ನೋಡಿ ಅಮ್ಮೋಗ್, ಏನಾಯ್ತು ಶ್ರೀ, ಯಾಕೆ ಇಷ್ಟೊತ್ತು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಗಂಭೀರವಾಗಿ ಕೇಳ್ದ. ಎಲ್ಲ ನೀನ್ ಹೇಳ್ದ ಹಾಗೆ ಆಯ್ತು ಅಮ್ಮು. ಅಪ್ಪನ್ ಸೋ ಕಾಲ್ಡ್ ಫ್ರೆಂಡ್ ಅವ್ರಿಗೆ ಸರಿಯಾಗಿ ಪಂಗ್ನಾಮ ಹಾಕ್ದ. ಎಲ್ಲಾ ದುಡ್ಡನ್ನು ಲಪ್ಟಾಯಿಸ್ಕೊಂಡು ಅಪ್ಪಂಗ್ ಮೋಸ ಮಾಡಿ ಓಡೋಗ್ಬಿಟ್ಟ. ಅವನ್ ಯಾವನ್ನೋ ನಂಬಿ ಇನ್ವೆಸ್ಟ್ ಮಾಡಿದ್ದಷ್ಟು ಹಣ ಹೋಯ್ತು. ನನಗಂತೂ ಕೈ ಕಾಲೇ ಆಡ್ತಿಲ್ಲ. ಪ್ಲೀಸ್ ಬೇಗ ಬಾ, ನಾವ್ ಈಗ್ಲೇ ಅಲ್ಲಿಗೆ ಹೋಗೋಣ ಅಂತ ಪ್ಯಾನಿಕಲ್ ಹೇಳಿದ್ಲು. ಅದಕ್ಕೆ ಅಮೋಘ್, ಓ ಮೈ ಗಾಡ್, ನಾನು ಅಷ್ಟು ಹೇಳಿದ್ರು ನನ್ನ ಮಾತನ್ನ ಒಬ್ಬರಾದ್ರೂ ಕೇಳಿದ್ರಾ? ನಿಮ್ಮಪ್ಪನ ಫ್ರೆಂಡು ದುಡ್ಡು ಸಿಗೋದೇನೆ ಕಾಯ್ತಿದ್ದ ಅನ್ಸುತ್ತೆ, ಸಿಕ್ಕಿದ ತಕ್ಷಣ ಗಾಯಬಾಗಿದ್ದಾನೆ. ಛೇ ಶ್ರೀ, ಒಂದ್ ಕೆಲ್ಸ ಮಾಡೋಣ, ನಾವು ಬೆಳಗ್ಗೆ ಹೋಗೋಣವಾ ಅಂತ ಕೇಳ್ದ. ಶ್ರೀಲೀಲಾಗೀಗ ಮನೆಗೆ ಹೋಗೋವರೆಗೂ ಸಮಾಧಾನ ಆಗ್ತಿರ್ಲಿಲ್ಲ. ಬೇಡ ಅಮೋಘ್, ನನ್ಗೀಗ್ಲೇ ಹುಚ್ಚಿಡ್ದಂಗೆ ಆಗ್ತದೆ. ಹಾ, ಒಂದ್ ಕೆಲ್ಸ ಮಾಡ್ತೀನಿ, ನಮ್ಮ ಆಂಟಿ ಮಗಳು ಇಲ್ಲೇ 3rd ಕ್ರಾಸಲ್ಲಿ ಇರೋದು, ಅವಳಿಗೆ ಬರಕ್ಕಾಗುತ್ತಾ ಅಂತ ಕೇಳ್ತೀನಿ. ಅವಳಿಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಅವಳ ಜೊತೆ ಹೋಗ್ತೀನಿ. ಅಮೋಘ್ ಒಂದ್ ಕ್ಷಣ ಯೋಚನೆ ಮಾಡಿ, ಬೇಡ ಶ್ರೀ, ನನ್ನ ಮಾತು ಕೇಳು, ಇವತ್ತೊಂದಿನ ವೇಟ್ ಮಾಡೋಣ. ಇಷ್ಟು ರಾತ್ರಿಲಿ ನೀನು ಅಲ್ಲಿಗೆ ಕಳ್ಸೋದಕ್ಕೆ ನನ್ನ ಇಷ್ಟ ಇಲ್ಲ. ನೀನು ಅಲ್ಲಿಗೆ ಹೋದ್ರೂ ಏನೂ ಮಾಡೋದಕ್ಕಾಗಲ್ವಲ್ಲ. ಇರು, ನಾನು ಇವಾಗಲೇ ಬರ್ತೀನಿ, ಅರ್ಜೆಂಟ್ ಮಾಡ್ಬೇಡ ಅಂದ. ನೆಕ್ಸ್ಟ್ ಡೇ ಮಾರ್ನಿಂಗ್, ಅಮೋಘ್ ನೀನು ಯಾಕೆ ಇನ್ನೂ ರೆಡಿ ಆಗಿಲ್ಲ? ಅಜ್ಜಿಗೆ ಆಲ್ರೆಡಿ ವಿಷಯ ಗೊತ್ತಾಗಿರ್ಬೋದು, ಅಲ್ಲೇನಾಗ್ತಿದ್ಯೋ ಏನೋ, ನಾವು ಬೇಗ ಹೋಗ್ಬೇಕು. ಸೋಫಾ ಮೇಲೆ ಕೂತು ಯಾವುದೋ ಕಾಲಲ್ಲಿ ಬ್ಯುಸಿಯಾಗಿದ್ದ ಅಮೋಘ್ ಶ್ರೀಲೀಲಾ ಕೂಗಿದ್ ಕೇಳಿ ಕಾಲ್ ಕಟ್ ಮಾಡ್ದ. ನೀನು ಹೋಗಿರು ಶ್ರೀ, ನಂಗೊಂದು ಅರ್ಜೆಂಟ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರೋದಕ್ಕೆ ಲೇಟ್ ಆಗ್ಬೋದು. ನಾನು ನಿಂಗೆ ಕ್ಯಾಬ್ ಬುಕ್ ಮಾಡ್ತಿದ್ದೀನಿ, 10 ಮಿನಿಟ್ಸಲ್ಲಿ ರೀಚ್ ಆಗುತ್ತೆ. ಓಕೆ ಅಮೋಘ್, ನಾನು ಅಲ್ಲಿನ ಸಿಚುವೇಶನ್ ನೋಡಿ ನಿಂಗೆ ಟೆಕ್ಸ್ಟ್ ಮಾಡ್ತೀನಿ, ಬಾಯ್ ಅಂತ ಹೇಳಿ ಅಲ್ಲಿಂದ ಹೊರಟೋದ್ಲು. ಅಮೋಘ್ ಸೋಫಾ ಹೊರಗೆ ಕೂತು ಸ್ವಲ್ಪ ಹೊತ್ತು ಯೋಚನೆ ಮಾಡ್ದ. ಮಾವ ಮೋಸ ಹೋಗಿದ್ದಾರೆ. ಈಗ ಚಕ್ರವರ್ತಿ ಫ್ಯಾಮಿಲಿ ಅವರನ್ನ ನೋಡೋ ರೀತಿನೇ ಬೇರೆ ಥರ ಇರುತ್ತೆ. ಇದರಿಂದ ಶ್ರೀ ಕೂಡ ಅಪ್ಸೆಟ್ ಆಗ್ತಾಳೆ. ಅದೇನೇ ಆಗಿರ್ಲಿ, ಶ್ರೀಲೀಲಾ ಬೇಜಾರು ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ ಅಂತ ಮನ್ಸಲ್ಲೇ ಅನ್ಕೊಂಡವನು ತನ್ನ ಫೋನ್ ತೆಗೆದು ಯಾವುದೋ ನಂಬರ್ ಸರ್ಚ್ ಮಾಡ್ತಾ ತನ್ನ ಫ್ರೆಂಡ್ ಕಾರ್ತಿಕ್ ನಂಬರ್ ಓಪನ್ ಮಾಡಿ ಅವನು ಕಾಲ್ ಮಾಡ್ದ. ಕಾರ್ತಿಕ್ ಆ ಕಡೆಯಿಂದ ಕಾಲ್ ರಿಸೀವ್ ಮಾಡಿದ್ದೆ. ಹಲೋ ಅಮೋಘ್, ವಾಟ್ ಅ ಸರ್ಪ್ರೈಸ್. ಏನ್ ಬೆಳಗ್ಗೆ ಜ್ಞಾಪಕ ಮಾಡ್ಕೊಂಡ್ಬಿಟ್ಟಿದ್ಯಾ? ಏನೋ ಇಂಪಾರ್ಟೆಂಟ್ ವಿಷಯನೇ ಇರೋಂಗಿದೆ ಅಂತ ಸ್ಮೈಲ್ ಮಾಡ್ದ ಕೇಳ್ದ. ಅದಕ್ಕೆ ಅಮೋಘ್, ಕರೆಕ್ಟಾಗಿ ಗೆಸ್ ಮಾಡಿದೆ ಗೆಳೆಯ, ನಾನು ಕಾಲ್ ಮಾಡಿದ್ದು ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಕ್ಕಂತಾನೆ. ಕಾರ್ತಿಕ್, ನಿನ್ನಿಂದ ನಂಗೊಂದು ಹೆಲ್ಪ್ ಆಗಬೇಕು ಅಂದ. ಕಾರ್ತಿಕ್, ಅದೇನ್ ಹೇಳ ಅಮೋಘ್, ನೀನ್ ಜಸ್ಟ್ ಆರ್ಡರ್ ಮಾಡಿ ಸಾಕು, ಐ ಡೂ ಇಟ್ ಅಂತ ಹೇಳ್ದ. ನೀನ್ ಈಗಲೇ AK ಕಾರ್ಪೊರೇಷನ್ ಹೆಸರಲ್ಲಿ ರುಕ್ಮಿಣಿ ದೇವಿನ ಕಾಂಟ್ಯಾಕ್ಟ್ ಮಾಡು ಮತ್ತೆ ಅಂತ ಹೇಳ್ತಾ ತನ್ನ ಪ್ಲಾನಿನ ಕಾರ್ತಿಕ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ದ. ಆ ಕಡೆಯಿಂದ ಕಾರ್ತಿಕ್, ಅದೆಲ್ಲ ಓಕೆ, ನೀನ್ ಯಾಕೆ ಅವ್ರಿಗೆ ಹೆಲ್ಪ್ ಮಾಡ್ತಿದ್ಯಾ ಅಂತ ಕೇಳಿದಾಗ ಅಮೋಘ್, ಅದು ನನ್ನ ಹೆಂಡತಿ ಫ್ಯಾಮಿಲಿ, ಈ ಪ್ರಾಬ್ಲಮ್ ಕ್ರಿಯೇಟ್ ಆಗೋದಕ್ಕೆ ಮೂಲ ಕಾರಣ ನನ್ನ ಹೆಂಡತಿ ಅಪ್ಪ, ಐ ಮೀನ್ ನನ್ನ ಮಾವ ಅಂದ. ಅಮೋಘ್ ಏನೇ ಮಾಡಿದ್ರು ಸರಿಯಾಗಿ ಯೋಚನೆ ಮಾಡಿರ್ತಾನೆ ಅಂತ ಗೊತ್ತಿರೋದ್ರಿಂದ ಕಾರ್ತಿಕ್ ಮತ್ತೆ ಅವನನ್ನ ಪ್ರಶ್ನೆ ಮಾಡ್ಲಿಲ್ಲ. ಸರಿನಪ್ಪ, ಡೋಂಟ್ ವರಿ, ನೀನ್ ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡ್ದ. ಅಮೋಘ್ ಮತ್ತೆ ಕಾರ್ತಿಕ್ ಒಳ್ಳೆ ಫ್ರೆಂಡ್ಸು. ಇಬ್ರು ಸೇರಿ ದುಡ್ಡು ಇನ್ವೆಸ್ಟ್ ಮಾಡಿ AK ಕಾರ್ಪೊರೇಷನ್ ಅನ್ನೋ ಕಂಪ್ನಿ ಸ್ಟಾರ್ಟ್ ಮಾಡಿದ್ರು. ಅವರಿಬ್ಬರ ಹೆಸರಿನ ಮೊದಲನೇ ಲೆಟರ್ ತಗೊಂಡು ಕಂಪನಿ ಹೆಸರಿಡಲಾಗಿತ್ತು. ಈ ಕಡೆ ಶ್ರೀಲೀಲಾ ಚಕ್ರವರ್ತಿ ಮ್ಯಾನ್ಷನ್ ಬಂದು ತಲುಪಿದ್ಲು. ಚಕ್ರವರ್ತಿ ಫ್ಯಾಮಿಲಿಯ ಎಲ್ಲಾ ಮೆಂಬರ್ಸ್ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ರು. ರುಕ್ಮಿಣಿ ದೇವಿ ಮುಖ ಅಂತೂ ಟೆನ್ಷನ್ ಅಲ್ಲಿ ಕೆಂಪಗಾಗ್ಬಿಟ್ಟಿತ್ತು. ಅವ್ರ ಸಿಟ್ಟಲ್ಲಿ ಗುರುರಾಜ್ ಕಡೆ ತಿರುಗಿ, ಹೋಯ್ತು, ಎಲ್ಲ ಮುಳುಗೋಯ್ತು, ಎಂತ ಕೆಲ್ಸ ಮಾಡ್ಬಿಟ್ಯೋ ನೀನು, ಸುಮ್ನಿರೋಳ್, ತಲೆ ಕೆಡ್ಸಿ ಮನೇನೆ ಹಾಳು ಮಾಡ್ಬಿಟ್ಯಲ್ಲೋ, ನಮ್ ದುಡ್ಡನ್ನ ಹೇಗ್ ವಾಪಸ್ ಪಡ್ಕೊಳ್ಳೋದು ಹೇಳು, ಯಾಕೆ ಸುಮ್ನೆ ಇದೆಯಾ ಅಂತ ಒಂದೇ ಸಮನೆ ಬಾಯಿಗೆ ಬಂದಂಗೆ ಹೋಗಿದ್ರು. ಚಕ್ರವರ್ತಿ ಫ್ಯಾಮಿಲಿ ಮೆಂಬರ್ಸ್ ಅಂತೂ ತಲೆಗೆ ಒಂದೊಂದು ಮಾತಾಡ್ತಾ ಗುರುರಾಜ್ಗೆ ಮಾತಿನ ಚಾಟಿ ಬೀಸ್ತಿದ್ರು. ಎಲ್ರೂ ತನ್ನ ತಂದೆನ ಜಾಡಿಸ್ತಿರೋದನ್ನ ನೋಡಿ ಶ್ರೀಲೀಲಾ ಪ್ಯಾನಿಕ್ ಆಗಿ, ಪ್ಲೀಸ್ ಎಲ್ರೂ ಸಮಾಧಾನ ಮಾಡ್ಕೊಳ್ಳಿ, ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಾಗಿದೆ, ಅವ್ರು ಖಂಡಿತ ಆ ಕಳ್ಳನ್ನ ಹುಡುಕ್ತಾರೆ, ನಮ್ ದುಡ್ಡು ವಾಪಸ್ ಸಿಗುತ್ತೆ ಅಂತ ಎಲ್ರನ್ನೂ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡಲು. ಟೆಕ್ನಿಕಲಿ ಆ ಫ್ಯಾಮಿಲಿ ಈಗ ಬೀದಿಗೆ ಬರೋ ಸಿಚುವೇಶನ್ ಅಲ್ಲಿತ್ತು. ಗುರುರಾಜ್ ತಲೆ ಕೆಡ್ಸ್ಕೊಂಡು ರುಕ್ಮಿಣಿ ದೇವಿ ಅವ್ರ ಹತ್ರ, ಅಮ್ಮ ಪ್ಲೀಸ್ ನನ್ನ ಮಾತು ನಂಬಿ, ಈ ರೀತಿ ಆಗುತ್ತೆ ಅಂತ ನಾನು ನನ್ನ ಕನಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಫ್ರೆಂಡು ಅಂತ ಹೇಳಿ ಅವ್ನು ಈ ತರ ಕತ್ಕೋಯ್ತಾನೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅಮ್ಮ. ನಾನು ಅವನನ್ನ ಟ್ರೇಸ್ ಮಾಡೋದಕ್ಕೆ ಎಲ್ಲಾ ತರನು ಟ್ರೈ ಮಾಡ್ತಿದ್ದೀನಿ, ಆದ್ರೆ ನಿನ್ನೆ ರಾತ್ರಿಯಿಂದನೂ ಅವ್ನ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಅಂದ್ರು. ರುಕ್ಮಿಣಿ ದೇವಿ ಗುರುರಾಜ್ನ ದುರ್ಗುಡ್ಕೊಂಡು ನೋಡ್ತಾ, ಸ್ವಿಚ್ ಆಫ್ ಬರ್ದೆ ಇನ್ನೇನು ಬರುತ್ತೆ, ಕೈಗೆ ದುಡ್ಡು ಸಿಕ್ಕಿದ್ಮೇಲೆ ಅವ್ನು ಇನ್ನೆಲ್ಲಿ ಸಿಗ್ತಾನೆ, ಅಷ್ಟೇ ನಮ್ ಕತೆ ಮುಗೀತು. ತಿರುಪೆ ಎತ್ತು ಸ್ಟೇಜಿಗೆ ಬಂದು ನಿಲ್ಸ್ಬಿಟ್ಟೆ, ನಮ್ಮನ್ನೀಗ ಆ ದೇವ್ರೇ ಕಾಪಾಡ್ಬೇಕು ಅಂತ ಹೇಳಿ ಮತ್ತೆ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡ್ರು. ಅಷ್ಟರಲ್ಲಿ ಡೋರ್ ಹತ್ರ ಯಾರೋ ಬಂದಂಗಾಯ್ತು. ಎಲ್ರೂ ಶಬ್ದ ಬಂದಿದ್ ಕಡೆಗೆ ತಿರುಗಿ ನೋಡಿದ್ರು. ಕಂಪನಿಯ ಫೈನಾನ್ಷಿಯಲ್ ಪಾರ್ಟ್ನರ್ಸ್ ಮತ್ತೆ ಕ್ಲೈಂಟ್ಸ್ ಎಲ್ಲ ಒಟ್ಟಿಗೆ ಮನೆ ಒಳಗೆ ಬರ್ತಿದ್ರು. ಅದನ್ನ ನೋಡಿದ್ಮೇಲಂತೂ ಎಲ್ಲರ ಟೆನ್ಷನ್ನು ಮತ್ತಷ್ಟು ಜಾಸ್ತಿ ಆಯ್ತು. ರುಕ್ಮಿಣಿ ದೇವಿ ಅವ್ರನ್ನ ನೋಡಿ, ಏನಿದು, ಎಲ್ರೂ ಇಲ್ಲಿಗೆ ಯಾಕೆ ಬಂದಿದ್ದೀರಾ, ಏನ್ ವಿಷಯ ಅಂತ ತಮ್ಮ ಭಯ ಮರೆ ಮಾಚ್ತಾ ಕೇಳಿದ್ರು. ಆಗ ಕಂಪನಿ ಫೈನಾನ್ಷಿಯಲ್ ಪಾರ್ಟ್ನರ್ ಆಗಿರೋ ಒಬ್ಳು ಲೇಡಿ, ಸಾರಿ ರುಕ್ಮಿಣಿ ದೇವಿ ಅವರೇ, ವಿಷಯ ಸೀರಿಯಸ್ ಇದ್ದಿದ್ರಿಂದ ಮನೆವರೆಗೂ ಬರ್ಬೇಕಾಯ್ತು,
ನಾವೆಲ್ಲರೂ ಇವತ್ತು ಮೀಟಿಂಗ್ ಮಾಡಿ ಒಂದು ಡಿಸಿಷನ್ಗೆ ಬಂದಿದೀವಿ. ಚಕ್ರವರ್ತಿ ಗ್ರೂಪ್ಸಿಗೆ ಹಾಕಿರೋ ಎಲ್ಲಾ ಇನ್ವೆಸ್ಟ್ಮೆಂಟ್ನ ನಾವು ವಾಪಸ್ ತಗೋತಿದೀವಿ ಅಂತ ಫರ್ಮ್ ಆಗಿ ಹೇಳಿದ್ಲು. ಆ ಲೇಡಿ ಹೇಳಿದ ಮಾತು ಕೇಳಿ ರುಕ್ಮಿಣಿ ದೇವಿ ಬೆಚ್ಚು ಬಿದ್ರು. ನಂತರ ಅವರು ಗಾಬರಿಯಿಂದ, ಅಯ್ಯೋ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ನಾವೆಲ್ಲ ಎಷ್ಟು ವರ್ಷದಿಂದ ಒಟ್ಟಿಗೆ ಕೆಲಸ ಮಾಡ್ತಿದೀವಿ, ಸಡನ್ ಆಗಿ ಯಾಕೆ ಡಿಸಿಷನ್ ತಗೊಂಡ್ರಿ? ಅಂತದ್ ಇವಾಗ ಏನಾಯ್ತು ಅಂತ ಕೇಳಿದ್ರು. ಅದಕ್ಕೆ ಇನ್ನೊಬ್ಬ ಪಾರ್ಟ್ನರ್, ನೀವು ಕಂಪನಿಯ ಲಿಕ್ವಿಡ್ ಆಸೆಟ್ಸ್ ಯಾವ್ದೋ ಸ್ಕ್ಯಾಮ್ ಅಲ್ಲಿ ಕಳ್ಕೊಂಡಿರೋ ವಿಷಯ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ದೊಡ್ಡ ಸುದ್ದಿ ಆಗಿದೆ. ನಿಮ್ಮ ಕಂಪನಿ ಈಗ ಆಲ್ಮೋಸ್ಟ್ ಬ್ಯಾಂಕ್ರಪ್ಟ್ ಆಗೋ ಸ್ಥಿತಿಲಿದೆ. ನೀವಿಷ್ಟು ಫೂಲಿಶ್ ಆಗಿ ಇನ್ವೆಸ್ಟ್ ಮಾಡ್ತೀರಾ ಅಂತ ನಾವ್ಯಾರು ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರಲಿಲ್ಲ. ಈಗ ನಾವು ನಿಮಗೆ ಸಪೋರ್ಟ್ ಮಾಡಿದ್ರೆ ನಿಮ್ ಜೊತೆ ನಾವು ಮುಳುಗ್ತೀವಿ ಅಷ್ಟೇ. ಹಾಗಾಗಿ ನಾವ್ ಈ ಪಾರ್ಟ್ನರ್ಶಿಪ್ ನ ಕ್ಯಾನ್ಸಲ್ ಮಾಡ್ಕೋತಿದೀವಿ ಅಂತ ಹೇಳ್ದ. ಇದನ್ ಕೇಳಿ ರುಕ್ಮಿಣಿ ದೇವಿಗೆ ಸಿಡಿಲ್ ಬಡ್ದಂಗಾಯ್ತು. ಗಾಬರಿಯಿಂದ ಅವ್ರ ಬಾಡಿ ಫುಲ್ ಶೇಕ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಈಗ ಆಗಿರೋ ಆಘಾತದಿಂದಾನೇ ಅವ್ರು ಸುಧಾರಿಸ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಅಂಥದ್ರಲ್ಲಿ ಅದ್ರ ಮೇಲೆ ಇನ್ನೊಂದು ಆಘಾತನ ಅವರು ಹೇಗ್ ತಾನೇ ತಡ್ಕೋತಾರೆ? ಅವರು ಡೈರೆಕ್ಟ್ ಆಗಿ, ಐ ಆಮ್ ಸಾರಿ ಮಿಸಸ್ ರುಕ್ಮಿಣಿ ದೇವಿ, ನಮ್ಮ ಹತ್ರ ಈಗ ಬೇರೆ ದಾರಿ ಇಲ್ಲ. ಕಾಂಟ್ರಾಕ್ಟ್ ಪ್ರಕಾರ ನಾವು ಇನ್ವೆಸ್ಟ್ ಮಾಡಿರೋ ಇನಿಷಿಯಲ್ ಅಮೌಂಟ್ನ ನಮಗೆ ವಾಪಸ್ ಕೊಟ್ಬಿಡಿ ಅಷ್ಟೇ ಅಂತ ಹೇಳಿದ್ರು. ಚಕ್ರವರ್ತಿ ಗ್ರೂಪ್ಸ್ನ ಈಗಿನ ಸಿಚುವೇಶನ್ ಏನು ಅನ್ನೋದೆಲ್ಲರಿಗೂ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅವ್ರು ಯಾರು ಚಕ್ರವರ್ತಿ ಗ್ರೂಪ್ಸ್ ಜೊತೆ ಪಾರ್ಟ್ನರ್ಶಿಪ್ ಕಂಟಿನ್ಯೂ ಮಾಡಿ ತಮ್ಮ ಕಂಪನಿ ಹೆಸರು ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲಿಲ್ಲ. ಆದರೆ ಹಾಗಂತ ಅವ್ರಿಗೆಲ್ಲ ಪೇಮೆಂಟ್ ಮಾಡೋದು ಕೂಡ ಅಷ್ಟು ಈಸಿ ಇರಲಿಲ್ಲ. ಇದನ್ನೆಲ್ಲ ಥಿಂಕ್ ಮಾಡಿದ ರುಕ್ಮಿಣಿ ದೇವಿ ಸಿಟ್ಟಿಂದ ಟೇಬಲ್ ಮೇಲೆ ಗುದ್ದಿ ಎದ್ದು ನಿಂತ್ಕೊಂಡ್ರು. ಸಾಕು, ನಿಮ್ಗೆಲ್ಲ ಪೇಮೆಂಟ್ ಆಗಬೇಕು ತಾನೆ? ಆಗುತ್ತೆ, ನಾನು ಎಲ್ಲರ ಹಣನೂ ವಾಪಸ್ ಕೊಡ್ತೀನಿ. ಆದರೆ ಅದನ್ನ ಕೊಡೋದಕ್ಕೆ ಸ್ವಲ್ಪ ಟೈಮ್ ಕೊಡಿ. ನಾವೆಲ್ಲ ತುಂಬಾ ವರ್ಷಗಳಿಂದ ಒಟ್ಟಿಗೆ ಕೆಲಸ ಮಾಡ್ತಿದ್ದೀವಿ. ಸೊ ಅಷ್ಟು ದೊಡ್ಡ ಅಮೌಂಟ್ನ ರಿಟರ್ನ್ ಮಾಡೋದಕ್ಕೆ ಸ್ವಲ್ಪ ದಿನನಾದರೂ ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು, ಅದಕ್ಕೆ ಅವರೊಬ್ರಿಗೊಬ್ರು ಮುಖ ನೋಡಿಕೊಂಡು ತಮ್ಮಲ್ಲೇ ಗುಸುಗುಸು ಅಂತ ಮಾತಾಡ್ಕೊಂಡು ನಂತರ, ಸರಿ, ನಾವಿಷ್ಟು ವರ್ಷ ಒಟ್ಟಿಗೆ ಬಿಸ್ನೆಸ್ ಮಾಡಿದೀವಿ ಅನ್ನೋ ಒಂದೇ ಕಾರಣಕ್ಕೆ ನಾವು ನಿಮಗೆ ಟೈಮ್ ಕೊಡ್ತಿದ್ವಿ. ಆದರೆ ಜಾಸ್ತಿ ದಿನ ಕೊಡೋದಕ್ಕಾಗಲ್ಲ, 1 ವಾರ ಟೈಮ್ ಕೊಡ್ತೀವಿ ಅಷ್ಟೇ. ಈ 1 ವಾರದಲ್ಲಿ ನೀವು 400 ಕೋಟಿ ಪೇಮೆಂಟ್ ಮಾಡದೇ ಇದ್ರೆ ನಂತರ ನಾವು ಕೋರ್ಟ್ಗೆ ಹೋಗ್ಬೇಕಾಗತ್ತೆ, ಬಿ ಕೇರ್ಫುಲ್ ಅಂತ ವಾರ್ ಮಾಡಿದ್ರು. ಅವರೆಲ್ಲ ಅಷ್ಟು ಹೇಳಿ ಅಲ್ಲಿಂದ ಹೊರಡಬೇಕಾದ್ರೆ ಅವರಲ್ಲೊಬ್ಬ ನಿಂತ್ಕೊಂಡು ಹಿಂದೆ ತಿರುಗ್ದ. ಅವನೇನೋ ಯೋಚನೆ ಮಾಡ್ತಾ, ನನಗೆ ಗೊತ್ತಿರೋ ಪ್ರಕಾರ ನಿಮ್ಮ ಮೊಮ್ಮಗಳ ಗಂಡಂಗೆ ಮಿಸ್ಟರ್ ದೇಸಾಯಿ ಮತ್ತೆ ಮಿಸ್ ನತಾಶಾ ಇಬ್ರು ಕ್ಲೋಸ್ ಇದಾರೆ ಅನ್ಸುತ್ತೆ, ಅವ್ರ ಹತ್ರ ಬೇಕಿದ್ರೆ ನೀವು ಹೆಲ್ಪ್ ಕೇಳ್ಬೋದು ಅಂತ ಸಜೆಸ್ಟ್ ಮಾಡಿ ಅಲ್ಲಿಂದ ಹೊರಟೋದ. ರುಕ್ಮಿಣಿ ದೇವಿಗೆ ಈಗ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಫೀಲ್ ಆಯ್ತು. 1 ಅಲ್ಲ 2 ಅಲ್ಲ 400 ಕೋಟಿ, ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ತರೋದು? ಇದವ್ರಿಗೆ ಗೊತ್ತೇ ಆಗ್ಲಿಲ್ಲ. ಅವರು ತಮ್ಮ ಚೇರ್ ಮೇಲೆ ಕುಸಿದು ಕೂತ್ಕೊಂಡ್ರು. ಅಷ್ಟರಲ್ಲಿ ರುಕ್ಮಿಣಿ ದೇವಿ ಅವರ ಇನ್ನೊಬ್ಬ ಮಗ, ಈಗೇನ್ ಮಾಡೋದಮ್ಮ, 400 ಕೋಟಿ ಅಂದ್ರೇನ್ ತಮಾಷೆನಾ? ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ತರೋದು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಇನ್ನೊಬ್ಬ, ಅದ್ಯಾರೋ ಇವಾಗ ಹೇಳೋದ್ರಲ್ಲ, ಒಂದ್ಸಲ ಅಮೋಘನ್ ಕರೆಸಿ ಮಿಸ್ಟರ್ ದೇಸಾಯಿ ಹತ್ರ ಹೆಲ್ಪ್ ಕೇಳ್ಬೋದು ಅಂತ, ಅದೇ ನಮ್ಗೆ ಉಳಿದಿರೋ ದಾರಿ ಅನ್ಸುತ್ತೆ ಅಂತ ಸಜೆಸ್ಟ್ ಮಾಡಿದ್ರು. ಆದ್ರೆ ಚಕ್ರವರ್ತಿ ಫ್ಯಾಮಿಲಿ ಅಮೋಘ್ ಶ್ರೀಲೀಲಾಳನ್ನ ಮದುವೆ ಆದಾಗಿಂದ ಇವತ್ತಿನವರೆಗೂ ಅಮೋಘನ್ನ ತಮ್ಮ ಫ್ಯಾಮಿಲಿಲಿ ಒಬ್ಬ ಅನ್ನೋ ರೀತಿ ಟ್ರೀಟೇ ಮಾಡಿರಲಿಲ್ಲ. ಈಗ ತಮ್ಮ ಕಷ್ಟ ಬಂತು ಅಂತ ಅವನ ಹತ್ರ ಹೆಲ್ಪ್ ಕೇಳೋದು ಅವ್ರು ಯಾರಿಗೂ ಸರಿ ಅನಿಸ್ಲಿಲ್ಲ. ಇನ್ ಕೇಸ್ ಅಮೋಘ್ ಕೇಳಿದ್ರು ದೇಸಾಯಿ ಇಮಿಡಿಯೇಟ್ ಆಗಿ ಅಷ್ಟೊಂದು ಹಣ ಕೊಡ್ತಾರೆ ಅನ್ನೋ ನಂಬಿಕೆ ಯಾರಿಗೂ ಇರಲಿಲ್ಲ. ಎಲ್ರು ಮುಂದೇನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿರ್ಬೇಕಾರೆ ಸ್ವಲ್ಪ ಹೊತ್ತಲ್ಲೇ ಚಕ್ರವರ್ತಿ ಮ್ಯಾನ್ಷನ್ ಒಳಗೆ ಒಬ್ಬ ಸೂಟ್ ಹಾಕೊಂಡು ಟಿಪ್ ಟಾಪ್ ಆಗಿ ಕಾಣಿಸ್ತಿರೋ ವ್ಯಕ್ತಿ ಸ್ಟೈಲ್ ಆಗಿ ಹೆಜ್ಜೆ ಆಗ್ತಾ ಬಂದ. ಆ ವ್ಯಕ್ತಿನ ಇದುವರೆಗೂ ಅಲ್ಲಿರೋರು ಯಾರು ನೋಡೇ ಇರಲಿಲ್ಲ. ಎಲ್ರು ಇವಾಗ ಯಾರು ಬಂದ್ರಪ್ಪ ಅಂತ ಆತಂಕದಿಂದ ಆ ವ್ಯಕ್ತಿನ ಗಾಬರಿಯಿಂದ ನೋಡೋದಕ್ಕೆ ಶುರು ಮಾಡಿದ್ರು. ಆ ವ್ಯಕ್ತಿ ಯಾರು, ಅವನಲ್ಲಿಗೆ ಯಾಕೆ ಬಂದಿದ್ದಾನೆ, ಅದು ಈ ಟೈಮಲ್ಲಿ? ಚಕ್ರವರ್ತಿ ಫ್ಯಾಮಿಲಿ ಬೀದಿಗೆ ಬರೋದನ್ನ ತಪ್ಸೋದಕ್ಕೆ ಅಮೋಘ್ ಮಾಡಿರೋ ಐಡಿಯಾ ಏನು, ಅದು ಇವೆಂಚುಲಿ ವರ್ಕ್ ಆಗತ್ತಾ? ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು.